ಮಹಾನ್ ಚಿತ್ರಕ್ಕೆ ನನ್ನ ಪಿ ಸಿ ಶೇಖರ್ ಸರ್ದು ಈ ಥರ ಭೇಟಿಯಾಗಿ ನಮಗೆ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ಬಹಳ ಖುಷಿ ಆಯಿತು. ಆಮೇಲೆ ಮತ್ತೆ ಮಹಾನ್ ಸೆಟ್ಗೆ ನಾನು ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಫಸ್ಟ್ ಥಾಟ್ ಬಂದಿದ್ದೇನೆ, ವಿಜಯ್ ರಾಘವೇಂದ್ರ ಅವರು ಕೂಡ ಸಿಗ್ತಾರೆ, ಎಷ್ಟೋ ವರ್ಷಗಳಾಗಬೇಕು ಅವ್ರ ಜೊತೆಗೂ ಭೇಟಿಯಾಗಿ ಮಾತಾಡಿ ಸಂಭಾಷಣೆ ಮಾಡಿದ್ದೇನೆ. ಸೊ ಅದನ್ನ ಕೂಡ ಎದುರು ನೋಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ಕತೆ ನರೇಶನ್ ಕೊಟ್ಟಾಗ ನೆಸೆಸರಿ ಕತೆ ಅಂತ ಹೇಳ್ತೀನಿ, ಅಂದ್ರೆ ಅವಶ್ಯಕತೆ ಇರುವಂತ ಒಂದು ಕತೆನ ಈಗಿನ ಒಂದು ಸಮಯದಲ್ಲಿ, ಈಗಿನ ಒಂದು ಸಮಾಜದಲ್ಲಿ, ಈ ಅರ್ಬನ್ ಹಾಗೂ ರೂರಲ್ಲಿನ ಒಂದು ಡಿವೈಡ್ ಏನಿದೆ ಅದೆಲ್ಲದನ್ನ ಕುರಿತು ಬಹಳ ಚೆನ್ನಾಗಿ ಒಂದಿಷ್ಟು ವಿಷಯಗಳನ್ನ, ಅದು ಸಾಮಾಜಿಕವಾಗಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು, ಇದೆಲ್ಲದನ್ನ ಪಾತ್ರಗಳ ಮುಖಾಂತರ ತುಂಬಾ ಚೆನ್ನಾಗಿ ಒಂದು ಕಥೆನ ರಚಿಸ್ಕೊಂಡಿತ್ತು. ಕತೆ ಕೇಳುವಾಗ ಇನ್ನೂ ಖುಷಿ ಆಯ್ತು. ಅವ್ರ ಕತೆ ಹೇಳೋದ್ ಮುಂಚೆ ನಾನು ಮನ್ಸು ಮಾಡ್ಬಿಟ್ಟಿದ್ದೆ ಅವತ್ತು ಮಾಡ್ಬೇಕು ಅಂತ. ಬಟ್ ಕತೆ ಕೇಳಾದ್ಮೇಲೆ ಇನ್ನೂ ಒಂದು ಸ್ಫೂರ್ತಿ ಬಂತು. ಒಂದು ಒಳ್ಳೆ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದಾರೆ ನಮಗೆ ಇದೆಲ್ಲ ಅಭಿನಯಿಸೋದಕ್ಕೆ. ಅದಾದ ನಂತರ ಈ ಅಲಯನ್ಸ್ ಎಜುಕೇಶನ್ ಗ್ರೂಪ್ ಅವರು ಪ್ರಕಾಶ್ ಸರ್ ಅವರು ಕೂಡ ಭೇಟಿಯಾದೆ. ಅವರು ಈ ಸಿನಿಮಾಕ್ಕೆ ನಿರ್ಮಾಪಕರಾಗಿ ನಿಂತಿರೋದು ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಈ ತರದ ಒಂದು ಬ್ಯಾಕ್ ಗ್ರೌಂಡ್ ನಿಂದ ನಮ್ಗೆ ಪ್ರೊಡ್ಯೂಸರ್ಸ್ ಬರ್ತಿದ್ದಾರೆ ಸಿನಿಮಾಗೆ ಕೈ ಜೋಡಿಸಲಿಕ್ಕೆ ಅಂದಾಗ ನಮ್ಗೆ ಖುಷಿ ಆಗತ್ತೆ. ಬಿಕಾಸ್ ಅವರ ಒಂದು ಸಮಸ್ಯೆ, ಅವರ ಒಂದು ಯೋಚನೆ, ಅವರ ಒಂದು ಯಾವ ತರ ನೋಡ್ತಾರೆ ವಿಷಯಗಳನ್ನ, ಅದೆಲ್ಲ ಅಲೈನ್ ಆಗತ್ತೆ ಸಿನಿಮಾಗೆ ಅಂತ ಬಂದಾಗ. ಸೊ ಅದು ಕೂಡ ಒಂದು ಖುಷಿ ತಗೊಳ್ಳುವಂತ ವಿಷಯ. ಈ ತರದ ಪ್ರೊಡ್ಯೂಸರ್ಸ್ ಈ ಸಿನಿಮಾಗೆ ಭಾಗಿಯಾಗಿದ್ದಾರೆ. ಕೋರ್ಸ್ ಎಲ್ಲ ತಾಲೂಕಿನಲ್ಲಿ ಯಾರ್ಯಾರು ಹಿರಿಯರು, ಕಿರಿಯ ಕಲಾವಿದರು ಯಾರ್ಯಾರು ಇದಾರೆ ಎಲ್ಲರ ಜೊತೆಗೂ ಒಂದು ಒಳ್ಳೆ ಅವಕಾಶ ಸೇರಿ ನನ್ನ ಒಂದು ಪ್ರತಿಭೆನ ಅವ್ರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಅದೆಲ್ಲದನ್ನ ನಿಮ್ ಮುಂದೆ ಮಹಾನ್ ಚಿತ್ರದ ಮೂಲಕ ಪ್ರಸ್ತುತಪಡಿಸೋದಕ್ಕೆ. ಸೊ ನನಗಂತೂ ಬಹಳ ಒಂದು ಕುತೂಹಲ ಇದೆ ಸೆಟ್ ಅಲ್ಲಿ ಹೇಗಿರುತ್ತೆ ಅಂಡ್ ಶೂಟಿಂಗ್ ಶೆಡ್ಯೂಲ್ಸ್ ಅಲ್ಲಿ ಹೋಗ್ಬಿಟ್ಟು. ಬಿಕಾಸ್ ಬಹಳ ಅವೇ ಫ್ರಮ್ ಬ್ಯಾಂಗ್ಳೂರಿಂದ ತುಂಬಾ ದೂರ ಇರುವಂತ ಲೊಕೇಶನ್ಸ್ ಬಹಳ ಸೆಲೆಕ್ಟ್ ಮಾಡಿದ್ದಾರೆ ಪಿ ಸಿ ಶೇಖರ್ ಸರ್ ಅವರು. ಸೊ ಅದು ಒಂದು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಈ ಸಿಟಿಯ ಗಲಿಬಿಲಿಯಿಂದ ದೂರ ಹೋಗ್ಬೇಕು, ಸ್ವಲ್ಪ ಹಳ್ಳಿಯ ವಾತಾವರಣದಲ್ಲಿ ನೆಮ್ಮದಿಯಾಗಿ ಶೂಟ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಎದುರು ನೋಡ್ತಾ ಇದ್ದೀನಿ. ಅಂಡ್ ಅಫ್ಕೋರ್ಸ್ ಪಿ ಸಿ ಶೇಖರ್ ಸರ್ ಇರುವಂತ ಒಂದು ಅನುಭವ ಅಂಡ್ ತುಂಬಾ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ವೈಫ್ ಆದ ಅವರ ತಂದೆ ಮತ್ತು ತಾಯಿ, ನಮ್ಮ ಅತ್ತೆ ಮಾವ ಅವ್ರು ನಾನು ಈ ತರ ಸರ್ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಬಹಳ ಖುಷಿ ಪಟ್ಟರು. ಅವರು ಕೂಡ ಅವ್ರ ಜೊತೆಗೆ ವರ್ಕ್ ಮಾಡಿದ್ದಾರೆ. ಹೇಳಿದ್ರು ಒನ್ ಆಫ್ ದ ಬೆಟರ್ ಡೈರೆಕ್ಟರ್ಸ್ ನಾವು ವರ್ಕ್ ಮಾಡ್ಬೋದು. ಯಾವ ರೀತಿಯಾದ ಸೆಟ್ ಅಲ್ಲಿ ಒಂದು ವಾತಾವರಣ ಇರುತ್ತೆ, ಆರ್ಟಿಸ್ಟ್ ನಾಗಲಿ ಅಥವಾ ಟೆಕ್ನಿಷಿಯನ್ಸ್ ನಾಗಲಿ ಯಾವ ರೀತಿ ನೋಡ್ಕೊಳ್ತಾರೆ, ಯಾವ ರೀತಿ ಮಾತಾಡಿಸ್ತಾರೆ, ಅದೆಲ್ಲ ಬಹಳ ನೆನ್ಪಿಟ್ಕೊಳ್ಳುವಂತ ಒಂದು ಸಂದರ್ಭ ಅಂತ ಅವರು ಹೇಳ್ತಾ ಇದ್ರು. ಸೊ ಇದೆಲ್ಲ ನೋಡ್ತಾ ಇದ್ರೆ ನನಗೂ ಒಂದು ಒಳ್ಳೆ ಅವಕಾಶ ಕಾಯ್ತಾ ಇದೆ ಅಂತ ಅನ್ನಿಸ್ತಾ ಇರೋದು. ಈ ರೀತಿಯಾದ ಒಂದು ಸಿನಿಮಾ, ಈ ರೀತಿಯಾದ ಒಂದು ತಂಡದ ಜೊತೆಗೆ ಸೇರಿ ಕೆಲಸ ಮಾಡೋದಕ್ಕೆ. ಸೊ ಒಟ್ಟಾರೆ ನನಗಂತೂ ಬಹಳನೇ ಒಂದು ಕುತೂಹಲ ಇದೆ, ಎಕ್ಸೈಟ್ಮೆಂಟ್ ಇದೆ. ಇನ್ನು ಏನಿದ್ರು ಮೊದಲನೇ ದಿನದ ಶೂಟ್ ಹೋದಾಗ ಅಲ್ಲಿ ಹೇಗೆ ಪಿ ಸಿ ಶೇಖರ್ ಸರ್ ಆಕ್ಷನ್ ಅಂತಾರೆ, ನಾನು ಏನ್ ಮಾಡ್ತೀನಿ ಅದಕ್ಕಾಗಿ ಕಾಯ್ತಾ ಇದ್ದೀನಿ. ಈ ಮಹಾನ್ ಚಿತ್ರದ ಮೂಲಕ ನಾನು ಈ ಒಂದು ನನ್ನಲ್ಲಿರೋ ಒಂದು ಅಭಿನಯನ ಅಥವಾ ನನ್ನಲ್ಲಿರೋ ಒಂದು ಟ್ಯಾಲೆಂಟ್ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.